ಯಾರು ಡಿವಿಷನ್ ಇಂದ ಫಿಕ್ಸ್ ಆಗ್ತದೆ ಸರ್. ಏನ್ರಿ ವರ್ಕ್ ಆರ್ಡರ್ ಕೊಡೋದು ಡಿವಿಷನ್ ಇಒನ ಇಒ ಕಣ್ರಿ ಕೊಡೋದು. ಇಒ ಕೊಟ್ಟಿದ್ನ ಮಾಡ್ಬೇಕಷ್ಟೇ ನಿಮ್ ಕೆಲಸ. ಡಿವಿಷನ್ ಇಂದ ಅಪ್ರೂವ್ ಆಗಿ ಅದು ಬೇಕಾದಿರ್ಲಿ ಏಜೆನ್ಸಿ ಫಿಕ್ಸ್ ಮಾಡಿ ವರ್ಕ್ ಆರ್ಡರ್ ಕೊಡೋದು ಇಒ. ಹೌದು ಸರ್, ಪ್ರಪೋಸಲ್ಸ್ ನಮ್ಮಿಂದ ಸಬ್ಮಿಟ್ ಆಗಬೇಕಾಗ್ತದೆ ಸರ್. ಯಾರು ಏಜೆನ್ಸಿನೂ ಫಿಕ್ಸ್ ಮಾಡೋದು ಇವರು. ನೀವು ಪ್ರಪೋಸಲ್ ಎಸ್ಟಿಮೇಷನ್ ಏನಿದೆ ಟೆಕ್ನಿಕಲ್ ನೀವು ಮಾಡ್ಬೇಕು. ಹೌದು ಸರ್, ಏಜೆನ್ಸಿ ಫಿಕ್ಸ್ ಮಾಡೋದು ಇಒ ಅವರು. ಅಲ್ಲಿ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಇದು ಕಾಂಗ್ರೆಸ್ ಇದು ಬಿಜೆಪಿ ಅಂತ ಹೇಳ್ತೀರ ನೀವು ಇಂಜಿನಿಯರ್ ಆಗಿ? ಇಲ್ಲ ಸರ್. ಯಾರು ಕೇಳಿ ನಿಮ್ಮ ಹನುಮಂತಪ್ಪನವ್ರು ಎಷ್ಟು ಕೆಡಿಸಿದ್ದಾರೆ ಹಳ್ಳಿಗಳಿಗೆ ಹೋಗಿ. ಅವರಿಗಾಗಿ ಅಧಿಕಾರ ಕೊಟ್ಟಿದ್ದು. ಅವ್ರಿಗೆ ಅಧಿಕಾರ ಕೊಟ್ಟು ನೀವು ರಜಾಕ್ ಹೋಗ್ತೀರಾ ಸರ್? ರಜಾಕ್ ಹೋಗಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ಯಾರೇ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು, ವಿಶೇಷ ಅನುದಾನ ತರಲಿ ತಾಕತ್ತಿದ್ರು ಅವ್ರಿಗೆ. ಪಾಪರಾಗಿದೆ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಾಗ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ. ವಿಶೇಷ ಅನುದಾನ ತಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿಸಿದ್ವಿ. ಶಾಸಕರಿಗೆ ಇರ್ಬೇಕಾದಂತ ಗೌರವ ಅವ್ರಿಗೆ ಕೊಟ್ವಿ. ಇವರಿಗೆ ವಿಶೇಷ ಅನುದಾನ ತರೋ ಶಕ್ತಿ ಇಲ್ಲ. ಸರ್ಕಾರ ಪಾಪರಾಗಿದೆ. ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತೇಳಿ MLA ಅಗೌರವ ಮಾಡ್ತೀರ ನೀವು. ಸರ್, ನನ್ನ ಕಡೆಯಿಂದ ಯಾವ ನೀವೆಲ್ಲ ನಿಮ್ ಹನುಮಂತಪ್ಪನವರು ನೀವು ರಜಾ ಅವ್ರಿಗೆ ಕೊಟ್ಟು ಹೋಗಿದ್ದೀರ. ಅವ್ರ್ಯಾರು ಏಜೆನ್ಸಿ ಹೋಗಿ ನೀನು ಅಂತ ಹೇಳಲಿಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ? ಊರಲ್ಲಿ ಹೋಗಿ ಹೇಳಲಿಕ್ಕೆ ಸರ್, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮಾತಾಡಿದ್ದನ್ನ. ನನ್ನ ತರಬೇತಿ ಇತ್ತು, ತರಬೇತಿ ತರಬೇತಿ. ನೀವು ಶಾಸಕರಿಗೂ ಗೌರವ ಕೊಡಿ. ಕೆಲವೊಂದು ಇಲಾಖೆಯವರು ಉದ್ಘಾಟನೆಗೆ MP ಟೈಮ್ ಕೊಟ್ಟಿಲ್ಲ ಅಂತಾರೆ. ಜಿಲ್ಲಾ ಸಚಿವರು ಟೈಮ್ ಕೊಟ್ಟಿಲ್ಲ, ಉದ್ಘಾಟನೆ ಮಾಡಬೇಕು, ಒಪ್ಕೊಳ್ತೀವಿ. ಸಂಸದರು ಉಪಸ್ಥಿತರಿರ್ತಾರೆ. ಗೌರವ ಜಿಲ್ಲಾ ಸಚಿವರಿಗೆ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರಲಿ. ನೀವು ಕೂಡ ಇದನ್ನ ಮಾಹಿತಿಯನ್ನ ತಕ್ಷಣ ಎಲ್ಲ ಇಲಾಖೆ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳಿ. ಇನ್ನೊಂದ್ಸರಿ ಈ ರೀತಿ ಸಂಸದರು ಟೈಮ್ ಕೊಟ್ಟಿಲ್ಲ, ಆ ಟೈಮ್ ಕೊಟ್ಟಿಲ್ಲ ಅನ್ನೋದು ಇನ್ನು ಮುಂದೆ ನಾನು ಕೇಳಲ್ಲ. ಜಿಲ್ಲಾ ಸಚಿವರು ಟೈಮ್ ಒಪ್ಕೊಳ್ಳಬೇಕು. ಜಿಲ್ಲಾ ಸಚಿವರು ಬರ್ತಾರೆ ಅಂದ್ರೆ ಒಂದಿನ ಹೆಚ್ಚು ಕಡಿಮೆ ನಾವು ಕಾಯ್ತೀವಿ. ಆದ್ರೆ ಸಂಸದರು ಬರೋಲ್ಲ, ಅವತ್ತು ಬರ್ತಾರೆ ಇವತ್ತು ಬರ್ತಾರೆ. ಸಂಸದರು ಡೇಟ್ ಕೇಳ್ಕೊಂಡು ಮಾಡಕ್ಕಾಗಲ್ಲ. ಜಿಲ್ಲಾ ಸಚಿವರಿಗೆ ಏನ್ ಗೌರವ ಕೊಡ್ಬೇಕು ಕೊಡಿ, ಸಂಸದರಿಗೆ ಏನ್ ಗೌರವ ಕೊಡ್ಬೇಕು